ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ಗೆ ಅಂಡರ್ವರ್ಲ್ಡ್ ಲಿಂಕ್ ಇದೆಯಾ? ಹಾಗಾದ್ರೆ ಭೂಗತ ಲೋಕದ ಕೈವಾಡದ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಭೂಗತ ಲೋಕದ ನಂಟಿನ ಬಗ್ಗೆ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಡರ್ವರ್ಲ್ಡ್ ನಂಟ್ ಇದೆಯಾ? ಹಾಗಾದ್ರೆ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಮಹತ್ವದ ವಿಚಾರಗಳನ್ನ ಕಲೆ ಹಾಕ್ತಿದ್ದಾರೆ. ಆಪರೇಷನ್ ನಂತರ ಸುಧಾರಿಸಿಕೊಳ್ತಾ ಇದ್ದಾರೆ ರಿಕ್ಕಿ ರೈ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಸದ್ಯ ಮಾತನಾಡುವ ಸ್ಥಿತಿಯಲ್ಲಿದ್ದಾರೆ ಗಾಯಾಳು ರಿಕ್ಕಿ ರೈ. ಆಸ್ಪತ್ರೆಗೆ ಬರುವ ಸಂಬಂಧಿಕರ ಜೊತೆ ಮಾತಾಡ್ತಾ ಇದ್ದಾರೆ ರಿಕ್ಕಿ ರೈ. ಈಗ ತಮಗೆ ನಡೆದಿರುವಂತಹ ಶೂಟೌಟ್ ಪ್ರಕರಣಕ್ಕೆ ಕಾರಣ ಏನು ಅನ್ನೋದನ್ನ ರಿಕ್ಕಿ ರೈ ಹೇಳ್ತಾ ಇದ್ದಾರೆ. 4 ಆರೋಪಿಗಳ ಹಿನ್ನೆಲೆಯನ್ನ ಬಯಲು ಮಾಡಿದ್ದಾರೆ. ಇದೀಗ ಸಂಬಂಧಿಕರ ಜೊತೆ ರಿಕ್ಕಿ ರೈ ಮಾತಾಡ್ತಾ ಇದ್ದು ಗುಣಮುಖರಾಗ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ರಿಕ್ಕಿ ರೈ ಜೊತೆಗಿದ್ದಾರೆ ಗುಣರಂಜನ್ ಶೆಟ್ಟಿ. ರಾತ್ರಿ ವಿದೇಶದಿಂದ ಬಂದಿದ್ದಾರೆ ರಿಕ್ಕಿ ರೈ ಸಹೋದರ. ಆಸ್ಪತ್ರೆಯಲ್ಲಿ ಅವರ ಜೊತೆಗೆ ಇದ್ದು ಅವರ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಿನ್ನ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಶೂಟೌಟ್ ನಡೆದಿತ್ತು. ಈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ಗೆ ಅಂಡರ್ವರ್ಲ್ಡ್ ಲಿಂಕ್ ಇದೆಯಾ? ಹಾಗಾದ್ರೆ ಭೂಗತ ಲೋಕದ ಕೈವಾಡದ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಭೂಗತ ಲೋಕದ ನಂಟಿನ ಬಗ್ಗೆ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಕ್ಕಿ ರೈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಡರ್ವರ್ಲ್ಡ್ ನಂಟ್ ಇದೆಯಾ? ಹಾಗಾದ್ರೆ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಮಹತ್ವದ ವಿಚಾರಗಳನ್ನ ಕಲೆ ಹಾಕ್ತಿದ್ದಾರೆ. ಆಪರೇಷನ್ ನಂತರ ಸುಧಾರಿಸಿಕೊಳ್ತಾ ಇದ್ದಾರೆ ರಿಕ್ಕಿ ರೈ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಸದ್ಯ ಮಾತನಾಡುವ ಸ್ಥಿತಿಯಲ್ಲಿದ್ದಾರೆ ಗಾಯಾಳು ರಿಕ್ಕಿ ರೈ. ಆಸ್ಪತ್ರೆಗೆ ಬರುವ ಸಂಬಂಧಿಕರ ಜೊತೆ ಮಾತಾಡ್ತಾ ಇದ್ದಾರೆ ರಿಕ್ಕಿ ರೈ. ಈಗ ತಮಗೆ ನಡೆದಿರುವಂತಹ ಶೂಟೌಟ್ ಪ್ರಕರಣಕ್ಕೆ ಕಾರಣ ಏನು ಅನ್ನೋದನ್ನ ರಿಕ್ಕಿ ರೈ ಹೇಳ್ತಾ ಇದ್ದಾರೆ. 4 ಆರೋಪಿಗಳ ಹಿನ್ನೆಲೆಯನ್ನ ಬಯಲು ಮಾಡಿದ್ದಾರೆ. ಇದೀಗ ಸಂಬಂಧಿಕರ ಜೊತೆ ರಿಕ್ಕಿ ರೈ ಮಾತಾಡ್ತಾ ಇದ್ದು ಗುಣಮುಖರಾಗ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ರಿಕ್ಕಿ ರೈ ಜೊತೆಗಿದ್ದಾರೆ ಗುಣರಂಜನ್ ಶೆಟ್ಟಿ. ರಾತ್ರಿ ವಿದೇಶದಿಂದ ಬಂದಿದ್ದಾರೆ ರಿಕ್ಕಿ ರೈ ಸಹೋದರ. ಆಸ್ಪತ್ರೆಯಲ್ಲಿ ಅವರ ಜೊತೆಗೆ ಇದ್ದು ಅವರ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಿನ್ನ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಶೂಟೌಟ್ ನಡೆದಿತ್ತು. ಈ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.